ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸದ್ಯ ಅವರು ಕೇರಳಕ್ಕೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಕೇರಳದಲ್ಲಿ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ. ವಿಶ್ರಾಂತಿಗಾಗಿ ಈಗಾಗಲೇ ಅವರು ಕೇರಳಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾಗಿದೆ. ಕೊಚ್ಚಿಯಲ್ಲಿ ಅವರು ಕೊಚ್ಚಿಗೆ ಹೋಗ್ತಾ ಇದ್ದು, ಕೇರಳದ ಕೊಚ್ಚಿಗೆ ಹೋಗ್ತಾ ಇದ್ದು, ಅಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ವಿಶ್ರಾಂತಿಯನ್ನು 3 ದಿನಗಳ ಕಾಲ ಪಡಿತಾರೆ. ಅವರಿಗೆ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ನಾಯಕರಾಗಿರುವಂತಹ KJ ಜಾರ್ಜ್, ಹಾಗೆ ಎಸ್ ಪೊನ್ನಣ್ಣ, ಕೆ ವೆಂಕಟೇಶ್, HC ಮಹದೇವಪ್ಪನವರು, ಹಾಗೆ ಹಂಪನಗೌಡ ಬಾದರ್ಲಿ ಅವರು ಕೂಡ ಸಾಥನ್ನು ಕೊಟ್ಟಿರುವಂಥದ್ದು. ಕೊಚ್ಚಿ ಬಳಿಯಲ್ಲಿ ಇರುವಂತಹ ಜಾರ್ಜ್ ಅವರ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಾರೆ. 3 ದಿನಗಳ ಕಾಲ ಅಲ್ಲೇ ವಿಶ್ರಾಂತಿಯನ್ನು ಪಡೆದು ಅಲ್ಲೇ ತಂಗಿದ್ದು, ಅದಾದ ಬಳಿಕ ಮತ್ತೆ ವಾಪಸ್ ರಾಜ್ಯಕ್ಕೆ ಬೆಂಗಳೂರಿಗೆ ಮರಳಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಿನ್ನೆಯವರೆಗೂ ಕೂಡ ಅವರು ಹಲವು ರಾಜಕೀಯ ಬೆಳವಣಿಗೆಗಳಲ್ಲಿ, ಪಕ್ಷದ ಕೆಲಸ ಕಾರ್ಯಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದರು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ KPCC ಅಧ್ಯಕ್ಷರ ಅಧಿಕೃತವಾಗಿ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈಗ ಒಂದು 3 ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆಯೋಣ ಅಂಥೇಳಿ ಕೇರಳದ ಕೊಚ್ಚಿಗೆ ಹೋಗಿರುವಂಥದ್ದು. ಕೊಚ್ಚಿಯಲ್ಲಿ KJ ಜಾರ್ಜ್ ಅವರ ಫಾರ್ಮ್ ಹೌಸ್ ಇದೆ. ಆ ಜಾರ್ಜ್ ಅವರ ಫಾರ್ಮ್ ಹೌಸ್ನಲ್ಲಿಯೇ 3 ದಿನಗಳ ಕಾಲ ತಂಗಿದ್ದು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಅಲ್ಲಿ ವಿಶ್ರಾಂತಿಯನ್ನು ಪಡೀತಾರೆ ಸಿದ್ದರಾಮಯ್ಯನವರು. ಅವರಿಗೆ KJ ಜಾರ್ಜ್ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಹಾಗೆ ಪೊನ್ನಣ್ಣ ಅವರು, ಕೆ ವೆಂಕಟೇಶ್ ಅವರು, ಮಹದೇವಪ್ಪನವರು, ಹಂಪನಗೌಡ ಬಾದರ್ಲಿ ಅವರು ಸಾಥನ್ನು ಕೊಟ್ಟಿರುವಂಥದ್ದು. KJ ಜಾರ್ಜ್ ಅವರು ಹಾಲಿ ಸಚಿವರು ಕೂಡ. ಹಾಗೆ ಪೊನ್ನಣ್ಣ ಅವರು ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದಾಗ. ಇನ್ನು ಕೆ ವೆಂಕಟೇಶ್ ಅವರು ಕೂಡ ಸಚಿವರಾಗಿದ್ದಂಥವರು, ಹಾಗೆ HC ಮಹದೇವಪ್ಪನವರು ಕೂಡ ಸಚಿವರಾಗಿದ್ದಂಥವರು, ಜೊತೆಗೆ ಹಂಪನಗೌಡ ಬಾದರ್ಲಿ ಅವರು ಕೂಡ ಹೋಗಿದ್ದಾರೆ. ಎಲ್ಲ ನಾಯಕರು ಒಟ್ಟಿಗೆ ತೆರಳಿದ್ದು ಅಲ್ಲೇ 3 ದಿನಗಳ ಕಾಲ ತಂಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಅದಾದ ಬಳಿಕ ಮತ್ತೆ ವಾಪಸ್ ಆಗ್ತಾರೆ. ಬೆಂಗಳೂರಿಗೆ ವಾಪಸ್ ಆದ ಮೇಲೆ ಅವರ ರಾಜಕೀಯ ಚಟುವಟಿಕೆಗಳಲ್ಲಿ ಮತ್ತೆ ತೊಡಗಿಕೊಳ್ಳಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.